ಫಸ್ಟ್ ನಾನು ಒಂದು ನಾರ್ಮಲ್ ಬ್ಲೌಸ್ ಅಲ್ಲಿ ಯಾವ ರೀತಿ ಅಳತೆ ತಗೋಬೇಕು ಅದನ್ನ ನಾವು ಬೋಟ್ ನೆಕ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಇದೇ ರೀತಿನೇ ಸೇಮ್ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿನೇ ನೀವು ಮೈ ಉದ್ದನ ತಗೋಬೇಕು. ಇಲ್ಲಿ ಶೋಲ್ಡರ್ ಬರುತ್ತೆ, ಇಲ್ಲಿ ಮೈ ಉದ್ದನ ತಗೊಂಡು ಉದ್ದ ಬಂದ್ಬಿಟ್ಟು 14 ಇಂಚು ನಾನಿಲ್ಲಿ ಬರ್ಕೊಳ್ತೀನಿ. ಉದ್ದ 14 ಇಂಚು ಪ್ಲಸ್ 1 ಇಂಚು ಈಸ್ ಈಕ್ವಲ್ ಟು 15 ಇಂಚು. ಆಮೇಲೆ ಈಗ ಎದೆ ಸುತ್ತಳತೆ ಅಂದ್ರೆ ಎದೆ ಸುತ್ತಳತೆ ಎಷ್ಟು ನೋಡಿದ್ವಿ? 21 ನೋಡಿದ್ವಿ. ಇಲ್ಲಿಂದ ಕಾಲು 4ನೇ ಒಂದು ಭಾಗ ತಗೊಂಡ್ರೆ 10.5 ಬರ್ತಾ ಇದೆ. ಬ್ಯಾಕ್ ಅಲ್ಲಿ ನಾವು ಈ ಸ್ಲೀವ್ ಇಂದ ಈ ಸ್ಲೀವ್ ತಗೊಂಡ್ರು 21 ಬರ್ತಿದೆ. 21ನ ಅರ್ಧ ಮಾಡಿದಾಗ 10.5ನೇ ಬರುತ್ತೆ. ಇವರ ಫಿಟ್ಟಿಂಗ್ ಅಳತೆ ಬಂದ್ಬಿಟ್ಟು ಕರೆಕ್ಟ್ ಆಗಿ 10.5. ಎದೆ ಸುತ್ತಳತೆ ಬಂದ್ಬಿಟ್ಟು 10.5 ಪ್ಲಸ್ 2 ಇಂಚು ಈಸ್ ಈಕ್ವಲ್ ಟು 12.5. ಎದೆ ಸುತ್ತಳತೆ 12.5 ಆಯ್ತಾ. ಈಗ ನಾರ್ಮಲ್ ಬ್ಲೌಸ್ ಅಲ್ಲಿ ಏನಿರುತ್ತೆ? ಕುತ್ತಿಗೆ ಅಗ್ಲ ಇರುತ್ತೆ. ಎಷ್ಟಿರುತ್ತೆ ನಾರ್ಮಲ್ ಬ್ಲೌಸ್ ಅಲ್ಲಿ ಕುತ್ತಿಗೆ ಅಗ್ಲ? ಇವರಿಗೆ 2.5 ಇರುತ್ತೆ. ಈ 10.5 ಎದೆ ಸುತ್ತಳತೆಗೆ 2.5 ಕುತ್ತಿಗೆ ಅಗ್ಲನ ಬೋಟ್ ನೆಕ್ ಬ್ಲೌಸಿಗೆ ಇಟ್ರೆ ತಪ್ಪಾಗತ್ತೆ. ಈ ಬ್ಲೌಸ್ ನೀವೇನಾದ್ರೂ ಈ 2.5 ಅಳತೆಗೆ ಇಲ್ಲಿ ಹೀಗೆ ನೋಡಿದ್ರಿ, ನೀವು ಹೀಗೆ ಅಳತೆ ನೋಡಿದ್ರಿ, ಅದನ್ನ ನೀವು ನೆಕ್ಕಿಗೆ ಏನಾದ್ರೂ ಇಟ್ರಿ ಅಂದ್ರೆ ತಪ್ಪಾಗತ್ತೆ. ನಾವು ನಾರ್ಮಲ್ ಬ್ಲೌಸ್ ನ ಬೋಟ್ ನೆಕ್ಕಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಕುತ್ತಿಗೆ ಅಗಲನ ಎಷ್ಟು ಇಡ್ಬೇಕು? 3.5 ಇಂಚ್ ಇಡ್ಬೇಕು. ನೆನ್ಪಿಟ್ಕೊಳ್ಳಿ, ಕುತ್ತಿಗೆ ಅಗಲನ 3.5 ಇಂಚು ಫೈನಲ್ ಮಾಡ್ಬೇಕು ಆಯ್ತಾ. ಹಾಗೆ ಶೋಲ್ಡರ್ ಎಷ್ಟಿಡ್ಬೇಕು? ಶೋಲ್ಡರ್ ಎಷ್ಟಿರುತ್ತೆ ಇದ್ರಲ್ಲಿ ನಾರ್ಮಲ್ ಅಷ್ಟೇ ಇಡ್ಬೇಕು. 2.5 ಇದೆ ಪ್ಲಸ್ ಅದಕ್ಕೆ ನೋಡಿ ಕರೆಕ್ಟ್ ಆಗಿ 2.5 ಇದೆ ಪ್ಲಸ್ ಅದಕ್ಕೆ 3/4 ಇಂಚ್ ಆಡ್ ಮಾಡ್ಬೇಕು. ಭುಜ ಬಂದ್ಬಿಟ್ಟು 2.5 ಪ್ಲಸ್ 3/4 ಇಂಚು. ನಾನು ಹಂಗೆ 3/4 ಅಂತ ಬರ್ತೀನಿ. 3/4 ಇಂಚು ಅಲ್ಲಿಗೆ 3 ಇಂಚ್ ಆಯ್ತು. ಟೋಟಲ್ ಮಾಡಿದಾಗ 3 ಇಂಚ್ ಆಯ್ತು. ನಿಮ್ಗೆ ಎದೆ ಸುತ್ತಳತೆ ತಗೊಳ್ಳೋದು ಗೊತ್ತಾಯ್ತು, ಶೋಲ್ಡರ್ ತಗೊಳ್ಳೋದು ಗೊತ್ತಾಯ್ತು. ಈಗ ಹಾರ್ಮೋಲ್, ಈ ನಾರ್ಮಲ್ ಬ್ಲೌಸ್ ಅಲ್ಲಿ ಇರೋ ಅಳತೆನೆ ಹಾರ್ಮೋಲ್ ತಗೊಂಡ್ರೆ ಬೋಟ್ ನೆಕ್ ಬ್ಲೌಸ್ ಹಾಳಾಗೋಯ್ತು ಅಂತ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಅಳತೆ ಬ್ಲೌಸ್ ಅಲ್ಲಿ ಅಳತೆ ತಗೋಬಾರ್ದು. ಎಷ್ಟು ತಗೋಬೇಕು? ಕುತ್ತಿಗೆ ಅಗಲ ಮತ್ತೆ ಭುಜನ ಸೇರಿಸ್ಬೇಕು. ಕುತ್ತಿಗೆ ಅಗಲ 3.5, ಭುಜ ಬಂದ್ಬಿಟ್ಟು 3, ಅಲ್ಲಿಗೆ 6.5 ಆಯ್ತು. 6.5 ಇದರ ಹಾರ್ಮೋಲ್ ಇವೆರಡನ್ನು ಜಾಯಿನ್ ಮಾಡಿದಾಗ ಸಿಕ್ತು. ಅದಕ್ಕೆ ನಾವು ಪ್ಲಸ್ ಅರ್ಧ ಇಂಚು ಆಡ್ ಮಾಡ್ಬೇಕು. ಅಲ್ಲಿಗೆ 7 ಇಂಚು ನಾವು ಹಾರ್ಮೋಲ್ ಅನ್ನೋದನ್ನ ತಗೋಬೇಕು. ಹಾರ್ಮೋಲ್ ರೌಂಡಿಂಗ್ ಎಷ್ಟು? ಹಾರ್ಮೋಲ್ ರೌಂಡಿಂಗ್ ಅಲ್ಲ, ಹಾರ್ಮೋಲ್ ಉದ್ದ ಎಷ್ಟು ತಗೋಬೇಕು? 7 ಇಂಚು. ಬೋಟ್ ನೆಕ್ ತುಂಬಾ ಈಸಿ ಫ್ರೆಂಡ್ಸ್. ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ನಾರ್ಮಲ್ ನೆಕ್ ತುಂಬಾ ಈಸಿ. ಹೆಂಗಂದ್ರೆ ಅದು ಅರ್ಥ ಮಾಡ್ಕೊಳ್ಳೋ ತನಕ ಅಷ್ಟೇ ನಿಮಗೆ ಕಷ್ಟ. ಕುತ್ತಿಗೆ ಅಗಲನ ಮತ್ತೆ ಭುಜನ ಎರಡನ್ನೂ ಒಟ್ಟಿಗೆ ಸೇರಿ ತಗೊಂಡಾಗ ಹಾರ್ಮೋಲ್ ಬರುತ್ತೆ. ನಾನು ಮಾರ್ಕ್ ಹಾಕುವಾಗ ನಿಮ್ಗೆ ಹೇಳ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ನಂತರ ನಾವು ಬ್ರೆಸ್ಟ್ ಪಾಯಿಂಟ್ ಅನ್ನ ನಾವೇನ್ ಮಾಡ್ಬೇಕು? ಈ ಟಕ್ಸ್ ಪಾಯಿಂಟ್ ಇಲ್ಲಿ ಬೆಲ್ಟ್ ಪಟ್ಟಿ ತಗೋಬೇಕಲ್ಲ, ಅದನ್ನ ನಾವು ಇಲ್ಲಿಂದ ಈ ಶೋಲ್ಡರ್ ಇಂದ ಇಲ್ಲಿಗೆ ಎಳೆದ್ ನೋಡ್ಬೇಕು. ಎಷ್ಟು ಇಂಚ್ ಇದೆ? 13.5 ಇಂಚ್. ಇವರು ದಪ್ಪ ಇರೋದ್ರಿಂದ, ಹೈಟ್ ಇರೋದ್ರಿಂದನು 13.5 ಬರ್ತಿದೆ. ಅದಕ್ಕೆ ನಾವು ಅಂದ್ರೆ ಬ್ರೆಸ್ಟ್ ಪಾಯಿಂಟ್ ಅಂದ್ರೆ ಪಟ್ಟಿ ಅಂತ ನಾ ಬರಿತೀನಿ. ಪಟ್ಟಿ ಎಷ್ಟು ಇಟ್ಕೋಬೇಕು ಅಂದ್ರೆ 13.5 ಪ್ಲಸ್ 1 ಇಂಚು 14.5. ಬ್ರೆಸ್ಟ್ ಪಾಯಿಂಟ್ 14.5. ಇಷ್ಟು ನಿಮ್ಗೆ ಈಗ ಅಂದಾಜ್ ಸಿಕ್ತಲ್ವಾ? ಬ್ಯಾಕ್ ಡೀಪ್ ಒಂದು ನೋಡ್ಕೊಬಿಡೋಣ. ಬ್ಯಾಕ್ ಡೀಪು ನಾರ್ಮಲ್ ಬ್ಲೌಸ್ ಅಲ್ಲಿ ಎಷ್ಟಿದೆ? ಬ್ಯಾಕ್ ಡೀಪು ನಾರ್ಮಲ್ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡು ಇವರ ಬ್ಯಾಕ್ ಡೀಪ್ ಬಂದು 10.5 ಇದೆ. ಇವರ ಹಿಂಭಾಗದ ಡೀಪ್ ಬಂದ್ಬಿಟ್ಟು 10.5 ಪ್ಲಸ್ ಅರ್ಧ ಇಂಚು 11 ಇಂಚು. ಅಲ್ಲಿಗೆ ಹಿಂಭಾಗದ ಡೀಪ್ ಬಂದು 11 ಇಂಚ್ ಆಯ್ತು. ನೋಡಿ ಉದ್ದ ಬಂದ್ಬಿಟ್ಟು ನಿಮಗೆ ಗೊತ್ತಾಗತ್ತಲ್ಲ, ಬ್ಲೌಸಿನ ಉದ್ದ ಬಂದ್ಬಿಟ್ಟು ಮೈ ಉದ್ದ ಬಂದ್ಬಿಟ್ಟು 14 ಇಂಚು ಪ್ಲಸ್ 1 ಇಂಚು 15 ಇಂಚು. ಎದೆ ಸುತ್ತಳತೆ 10.5 ಪ್ಲಸ್ 2 ಇಂಚು ಸೇರಿಸ್ಬೇಕು, ಅಥವಾ 2.5 ಸೇರಿಸ್ಕೊಬಹುದು, 12.5. ಆಮೇಲೆ ಕುತ್ತಿಗೆ ಅಗಲ ಬಂದ್ಬಿಟ್ಟು 3.5. ಇದು ಮಾಡ್ತಿದ್ದೆ ಕಣ ನೋಡಿ ಫ್ರೆಂಡ್ಸ್. ಕುತ್ತಿಗೆ ಮತ್ತೆ ಭುಜನ ಆಡ್ ಮಾಡಿ ಒಟ್ಟಿಗೆ ಸೇರಿಸಿ. ಕುತ್ತಿಗೆ ಅಗಲ 3.5 ಬಂತು, ಭುಜ 2.5 ಬಂತು, ಎರಡನ್ನೂ ಸೇರಿಸಿ 6.5 ಮಾಡಿದ್ವಿ. ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಆಡ್ ಮಾಡಿದಾಗ ಹಾರ್ಮೋಲ್ ಇಟ್ಕೋಬೇಕು. ಹಾರ್ಮೋಲ್ ತೋರಿಸ್ಬಿಡ್ತೀನಿ, ಇದನ್ನ ಇಟ್ಕೊಬೇಕು. ಈಗ ನಾರ್ಮಲ್ ಬ್ಲೌಸಿಗೆ ಹೇಗೆ ನಾವು ಬೋಟ್ ನೆಕ್ ಬ್ಲೌಸಿಗೆ ಅಳತೆ ತಗೊಳ್ಳೋದು ಅಂತ ತೋರಿಸುತ್ತೆ. ಈಗ ಹೇಳ್ತೀನಿ ನಾನು ಯಾಕೆ ಈ ಸ್ವಲ್ಪ ದಪ್ಪ ಇರೋರ ಅಳತೆನೆ ತಗೊಂಡೆ ಅಂದ್ರೆ, ತುಂಬಾ ಜನ ಬೋಟ್ ನೆಕ್ ಬ್ಲೌಸ್ ಅಲ್ಲಿ ತುಂಬಾ ತಪ್ಪು ಮಾಡೋದು ಏನು ಅಂತಂದ್ರೆ, ದಪ್ಪ ಇರೋರಿಗೇನೆ ಬೋಟ್ ನೆಕ್ ಬ್ಲೌಸ್ ಹೊಲಿಯೋಕೆ ತಪ್ಪು ಮಾಡ್ತಾರೆ. ನಾವು ತುಂಬಾ ಸಣ್ಣ ಇರೋರಿಗೆ ಮತ್ತೆ ತುಂಬಾ ದಪ್ಪ ಇರೋರಿಗೆ ಬ್ಲೌಸ್ ಅನ್ನು ಕರೆಕ್ಟ್ ಆಗಿ ಹೊಲ್ಕೊಟ್ವಿ ಅಂದ್ರೆ ಪರ್ಫೆಕ್ಟ್ ಟೈಲರ್ ಆದ್ವಿ ಅಂತ ಅರ್ಥ. ಇಬ್ರು ತುಂಬಾ ವೀಕ್ ಇರೋರಿಗೆ, ಹಿಂಗೆ ಎದೆ ಸುತ್ತಳತೆ 6.5 7 ಬರೋರಿಗೆ ಬ್ಲೌಸ್ ನೀವು ಹೊಲ್ಕೊಟ್ಟಿರೋದು ಪರ್ಫೆಕ್ಟ್ ಆಗ್ಬೇಕು. ಇಲ್ಲ
ದಪ್ಪ ಇರೋರಿಗೆ ಹೊಲ್ದಿರೋ ಬ್ಲೌಸು ಪರ್ಫೆಕ್ಟ್ ಆಗಬೇಕು. ನೋಡಿ ನಾನು ಫ್ರಂಟು ಮತ್ತೆ ಬ್ಯಾಕ್ ಎರಡನ್ನೂ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಒಟ್ಟಿಗೆ ಇಟ್ಕೊಂಡು ಒಂದು ಸೂಜಿನ ಹಾಕೊಳ್ತೀನಿ, ಯಾಕಂದ್ರೆ ಜಾರತ್ತೆ ಅಂದ್ಬಿಟ್ಟು. ನೋಡಿ ಈಗ ನಾವು ಇಲ್ಲಿ ಕ್ಲೋಸ್ ಇರೋದು, ಈ ಕಡೆ ಕ್ಲೋಸ್ ಇರೋದು ನಮ್ ಕಡೆ ಇರ್ಬೇಕು. ಫಸ್ಟ್ ನಂಗೆ ಮತ್ತೊಬ್ರು ಕಮೆಂಟ್ಸ್ ಹಾಕಿದ್ರು, ಮೊನ್ನೆ ನಾನು ಬೆಲ್ಟ್ ಪಟ್ಟಿ ಹೊಲ್ದಿರೋ ಬ್ಲೌಸ್ ತೋರಿಸಿದೆ, ಬೆಲ್ಟ್ ಪಟ್ಟಿ ಲೆಸ್ ಮಾಡಿ ಪ್ರಿನ್ಸ್ ಕಟ್ ಇರೋದನ್ನ ಹೇಳ್ಕೊಡಿ ಅಂದಿದ್ರು, ಅದನ್ನ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಸ್ಟಾರ್ಟಿಂಗ್ ನಾವು ಏನ್ ತಗೋಬೇಕು ಅಂದ್ರೆ ನೋಡಿ, ಬ್ಯಾಕ್ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡೂ ಸಹಿತ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ಎದೆ ಸುತ್ತಳತೆನ ತಗೊಳ್ಳೋಣ. ಎದೆ ಸುತ್ತಳತೆ ಎಷ್ಟು ಬಂತು ಇಲ್ಲಿ? 10 ಇಂಚು, 10.5, 21 ಬಂತಲ್ಲ, 10.5ಗೆ ಒಂದು ಮಾರ್ಕ್ ಹಾಕೋಣ. 10.5 ಪ್ಲಸ್ 2 ಇಂಚು, 2 ಇಂಚು, ಅದಕ್ಕೆ ಒಂದು ಗೆರೆ ಹಾಕೋಣ, ಮಾರ್ಜಿನ್ ಅದು ಹಾಕಿದ್ವಾ. ಈಗ ಇಲ್ಲಿ ಹಾಕೋಣ ಪಿನ್ನು. ಈಗ ಬಂದ್ಬಿಟ್ಟು ನಾವು ಫಸ್ಟ್ ಸ್ಟಾರ್ಟಿಂಗ್ ಈ ಎಡ್ಜಲ್ಲಿ ತೋರಿಸ್ಕೊಟ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ ಅಂತ ಸ್ಟಾರ್ಟಿಂಗ್ ನಾವು 3.5 ಕುತ್ತಿಗೆ ಅಗಲನ ತಗೊಳ್ಳೋಣ. ನೆಕ್ಸ್ಟ್ ಭುಜನ ತಗೊಳ್ಳೋಣ. ಭುಜ ಬಂದ್ಬಿಟ್ಟು 2.5 ಬಂದಿತ್ತು, ಅದಕ್ಕೆ 3/4 ಇಂಚ್ ಆಡ್ ಮಾಡಿದ್ರೆ 3.25 ಬರುತ್ತೆ ಫ್ರೆಂಡ್ಸ್. ಅಲ್ಲಿ 3 ಅಂತ ಬರುತ್ತೆ, ಅಲ್ಲಿಗೆ 6.25 ಬರುತ್ತೆ. ನಾವೇನ್ ಮಾಡ್ಬೇಕು, ಆರ್ಮೋಲನ್ನ 7 ಇಂಚ್ ಇಟ್ಕೊಳ್ಳೋಣ ಸಾಕು. ಆರ್ಮೋಲನ್ನ 7 ಇಂಚ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಆರ್ಮೋಲನ್ನ 7 ಇಂಚ್ ಇಟ್ಕೊಳ್ಳೋಣ. ಇಲ್ಲಿಗೊಂದು ಗೆರೆ ಹಾಕೋಣ. ಇದು ಬೋಟ್ ನೆಕ್ ಬ್ಲೌಸು ತುಂಬಾ ದೊಡ್ಡ ಅಳತೆಗೆ ತಪ್ಪು ಮಾಡ್ತೀನಿ. ಇಲ್ಲಿಂದ ನೋಡಿ, ಇಲ್ಲಿಂದ 1 ಇಂಚು ಆರ್ಮೋಲು, ಹಾಗೆ ಇಲ್ಲಿಂದ ಇದರ ಟೇಪ್ ಮಧ್ಯ ತಗೊಂಡು ಹೀಗೆ, ಮತ್ತೆ ಇಲ್ಲಿಂದ 2.5 ಇಂಚಿಗೆ ಮಾರ್ಕ್ ಮಾಡಬೇಕು. ನೀವು ಕರು ಸ್ಕೇಲ್ ತಗೊಂಡು ಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂದ್ರೆ ಇದೇ ರೀತಿ ಶೇಪು ಸಹಿತ ಕೊಟ್ಕೋಬಹುದು. ಕರು ಸ್ಕೇಲ್ಗೆ ನೀವು ಡಿಪೆಂಡ್ ಆದ್ರೆ ಅಂದ್ರೆ ಕರು ಸ್ಕೇಲ್ ಇಲ್ಲದೆ ಇದ್ರೆ ನಿಮಗೆ ಹಾಕೋದಿಕ್ಕೆ ಬರೋದಿಲ್ಲ. ಹಾಗಾಗಿ ಕರು ಸ್ಕೇಲೆ ನೋಡಿ ಬೇಕಿದ್ರೆ ನೀವು ತಗೋಬಹುದು. ಇಲ್ಲಿಂದ 3/4 ಇಂಚು ಈ ರೀತಿ ಶೇಪನ್ನ ಕೊಟ್ಕೊಳ್ಳಿ. ನಾವು ಟೈಲರಿಂಗ್ ಕಲ್ತಾಗ ಟೈಮಲ್ಲೆಲ್ಲ ಕರು ಸ್ಕೇಲ್ ಇರ್ಲಿಲ್ಲ. ಇಲ್ಲಿ 1/4 ಇಂಚು ಹೊರಗೆ ತಗೋಬರ್ಬೇಕು ಫ್ರಂಟ್ ಪಾರ್ಟಿಗೋಸ್ಕರ. ನೆಕ್ಸ್ಟ್ ಈಗ ಕುತ್ತಿಗೆಯ ಮುಂಭಾಗದ ಉದ್ದನ ನಾವು ಈ ಬ್ಲೌಸ್ ಅಲ್ಲಿ ತಗೊಳ್ಳಿಲ್ಲ. ಈಗ ನೋಡಿ ತೋರಿಸ್ತೀನಿ. ಕುತ್ತಿಗೆಯ ಮುಂಭಾಗದ ಉದ್ದ ಬಂದ್ಬಿಟ್ಟು ಈ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತೇಳಿ. ಕುತ್ತಿಗೆಯ ಮುಂಭಾಗದ ಉದ್ದ ಬಂದ್ಬಿಟ್ಟು 7 ಇಂಚ್ ಇದೆ. 7 ಇಂಚಿನ ನಾವು 7 ಇಂಚಿಗೆ ಪ್ಲಸ್ ಅರ್ಧ ಇಂಚು ಸೇರಿಸ್ಬೇಕು. 7 ಇಂಚ್ ರೆಡಿ ಬಂದ್ರೆ 7 ಇಂಚ್ ಇಡೋದಲ್ಲ, ಅದಕ್ಕೆ ಅರ್ಧ ಇಂಚು ಸೇರಿಸ್ಬೇಕು. ಮತ್ತೆ ಇಲ್ಲಿಂದ ಕುತ್ತಿಗೆ ಅಗಲ ಎಷ್ಟು ಬಂದಿತ್ತು? 3.5 ತಗೋಬೇಕು. ಫ್ರಂಟ್ ಬೋಟ್ ನೆಕ್, ಬ್ಯಾಕ್ ಬೋಟ್ ನೆಕ್ ಅಂದ್ರೆ ಕುತ್ತಿಗೆ ಅಗಲ ಇನ್ನೂ ಜಾಸ್ತಿ ಆಗುತ್ತೆ, 4.5 ಆಗುತ್ತೆ. ಇದು ಬ್ಯಾಕ್ ಅಲ್ಲಿ ಬೋಟ್ ನೆಕ್, ಫ್ರಂಟ್ ಅಲ್ಲಿ ನಾರ್ಮಲ್ ನೆಕ್ ಆಗಿರೋದ್ರಿಂದ ಇಷ್ಟ ತಗೋಬೇಕು. 3.5 ತಗೊಂಡ್ರೆ ಕುತ್ತಿಗೆ ಅಗಲ ಜಾಸ್ತಿ ಆಗತ್ತಾ, ಶೋಲ್ಡರ್ ಡ್ರಾಪ್ ಆಗತ್ತಾ ಕೇಳ್ಬೋದು ನೀವು. ಆ ರೀತಿ ಏನು ಪ್ರಾಬ್ಲಮ್ಸ್ ಆಗಲ್ಲ. ನೋಡಿ, ಆಮೇಲೆ ನಂತರ ಇಲ್ಲಿಂದ ಒಂದು 1/4 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. ಆಗ ಬೋಟ್ ನೆಕ್ ಬ್ಲೌಸ್ ಅಲ್ಲಿ, ನಾರ್ಮಲ್ ಬ್ಲೌಸ್ ಅಲ್ಲಿ ನೀವು ಇಲ್ಲಿಂದ ಈ ರೀತಿ ಇಲ್ಲಿ 1/4 ಇಂಚ್ ಹಿಂಗ್ ಹಾಕ್ಬೇಕು. ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಇದೇ ರೀತಿ ಶೋಲ್ಡರಿಗೆ ಇಲ್ಲಿ 1/4 ಇಂಚಿಗೆ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಕರೆಕ್ಟ್ ಆಗಿ ಶೋಲ್ಡರ್ ಅನ್ನೋದು ಕೂರತ್ತೆ. ನೋಡಿ, ಇದು 1 ಇಂಚು, ಇದು 3/4 ಇಂಚು, ಮತ್ತೆ ಇದು 1/4 ಇಂಚು, 3ನೇ ಒಂದು ಭಾಗ 3/4 ಇಂಚು, ಹಾಗೆ ಇಲ್ಲಿಂದ ಇಲ್ಲಿಗೆ 2 ಇಂಚು, ಹಾಗೆ ಇಲ್ಲಿಂದ ಇಲ್ಲಿಗೆ 3.5 ಇಂಚು. ಭುಜ ಬಂದ್ಬಿಟ್ಟು ಇದು ಕುತ್ತಿಗೆ ಅಗಲ 3.5, ಭುಜ ಬಂದ್ಬಿಟ್ಟು 3.25, ಹಾಗೆ ಉದ್ದ ಬಂದ್ಬಿಟ್ಟು 7.5. ಹಾಗೆ ಈಗ ಬ್ರಷ್ ಪಾಯಿಂಟ್ ಹಾಕ್ಬೇಕು. ನೋಡಿ, ಬ್ರಷ್ ಪಾಯಿಂಟ್ ಬಂದ್ಬಿಟ್ಟು 13.5 ಬಂತು, 14.5. ಇದಕ್ಕೆ ನಾವು ಒಂದು ಗೆರೆನ ಹಾಕೋಬೇಕು. ಈ ರೀತಿ ಗೆರೆ ಹಾಕಿ ನೆಕ್ಸ್ಟ್ ಇಲ್ಲಿಂದ 3/4 ಇಂಚಿಗೆ ಒಂದು ಈ ರೀತಿ ಶೇಪ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಅರ್ಧ ಇಂಚಿಗೆ ಈ ರೀತಿ ಶೇಪ್ ಕೊಟ್ಕೊಂಡು ಇದು ಈಸಿಯಾಗಿ ಸೇರಿಸಿ. ಬ್ಲೌಸ್ ಕಟಿಂಗ್ ಅಂದ್ರೆ ಎಷ್ಟೋ ಕಷ್ಟ ಅಂತ ಅನ್ಕೊಂಡ್ಬಿಡ್ತೀರಾ. ಬೇಕಿದ್ರೆ ನೀವು ಇದು 4 ಟಕ್ಸ್ ಬೇಕಾದ್ರೂ ಇಡ್ಕೊಬಹುದು ನೀವು. ಇಲ್ಲ ನನಗೆ ಬೇಡ ಪ್ರಿನ್ಸ್ ಕಟ್ ತಗೊಳ್ತೀನಿ ಅಂದ್ರೆ ಪ್ರಿನ್ಸ್ ಕಟ್ಟು ಸಹಿತ ತಗೋಬಹುದು.
ನಿಮ್ಮ ಇಷ್ಟ. ಆದ್ರೆ ಈ ತುಂಬಾ ದಪ್ಪ ಅಳತೆಗೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಗ್ಯಾಪ್ ಇರಬೇಕು. ಇದಕ್ಕೆ 2 ಇಂಚು ಗ್ಯಾಪ್ ಇರಬೇಕು. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಾಂದ್ರೆ ನೀವು ಪ್ರಿನ್ಸ್ ಕಟ್ ಬೇಕಾದ್ರೂ ಕೊಟ್ಕೊಬಹುದು. ಮತ್ತೆ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಗ್ಯಾಪ್ ಇರಬೇಕು. ಯಾಕಂದ್ರೆ ತುಂಬಾ ಹತ್ತತ್ರ ಟಕ್ಸ್ ಹಿಡಿದ್ರೆ ಕಪ್ಸ್ ಅನ್ನೋದು ಸರಿಯಾಗಿ ಕೂರೋದಿಲ್ಲ. ಮತ್ತೆ ಈಗ ನಾವು ಇದನ್ನ ಈ ರೀತಿ ಮಾಡ್ಕೊಂಡು, ಇದು ಬ್ಯಾಕ್ ಪಾರ್ಟ್ ಅಲ್ವಾ, ಬ್ಯಾಕ್ ಪಾರ್ಟ್ ಅಲ್ಲಿ ಉದ್ದ ತಗೋಬೇಕು. ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ 14 ಇಂಚ್ ಬಂದಿತ್ತು ಪ್ಲಸ್ 1 ಇಂಚು. 14 ಇಂಚು ಬಂದಿತ್ತು ಪ್ಲಸ್ 1 ಇಂಚು. 1 ಇಂಚ್ 15 ಇಂಚಿಗೆ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ಇದು ಫಸ್ಟಿಗೆ ಮಾಡಬೇಕಿತ್ತು, ನಾನು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಲಾಸ್ಟ್ ಅಲ್ಲಿ ಇಟ್ಟಿದ್ದೀನಿ. ಫ್ರಂಟ್ ಅಲ್ಲಿ ಬೆಲ್ಟ್ ಪಟ್ಟಿ ನೀವು ಕೊಡ್ತೀರಾ ಅಂತ ಅಂದ್ರೆ ನೀವು ಫ್ರಂಟ್ ಅಲ್ಲಿ 1 ಇಂಚು ಜಾಸ್ತಿ ಬಿಡ್ಬೇಕು. ನೋಡಿ ಈ ರೀತಿ ಉಲ್ಟಾ ಮಾಡ್ಕೊಂಡು ಫ್ರಂಟ್ ಅಲ್ಲಿ 1 ಇಂಚು ಜಾಸ್ತಿ ಬಿಟ್ರೆ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟ್ ಆಗಿ ಸಿಕ್ಬಿಡತ್ತೆ. ಈಗ ನಾನು ಹೇಳ್ತೀನಿ, ನೀವು ನಾರ್ಮಲ್ ಬ್ಲೌಸ್ ಅಳತೆ ತಗೊಂಡು ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಎಲ್ಲೆಲ್ಲಿ ತಪ್ಪು ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಯಾಕೆ ತಪ್ಪಾಗತ್ತೆ ಅಂದ್ಬಿಟ್ಟು ನೋಡಿ. ಇದು ಫ್ರಂಟ್ ಪಾರ್ಟ್ ಅಲ್ಲಿ 1 ಇಂಚ್ ಉದ್ದ ಇಟ್ಟಿದ್ದೀನಿ. ನೀವೇನಾದ್ರು ಪ್ರಿನ್ಸ್ ಕಟ್ ಕೊಡೋದಾದ್ರೆ ಬೇರೆ ತರನೇ ಕಟ್ಟಿಂಗ್ ಇರುತ್ತೆ. ಇದು ಫ್ರಂಟ್ ಪಾರ್ಟ್, ಇಷ್ಟು ಫ್ರಂಟ್ ಪಾರ್ಟ್ ಆಯ್ತು. ಮತ್ತೆ ಇಲ್ಲಿಂದ ಇಲ್ಲಿಗೆ 13.5 ಬಂದಿತ್ತು, ಅಂದ್ರೆ ಬ್ರಷ್ ಪಾಯಿಂಟ್ 14.5 ನಾವು ತಗೊಂಡೆ. ಈಗ ಬೆಲ್ಟ್ ಪಟ್ಟಿ ಸಮೇತ ಹಾಕಿದ್ದೀನಿ. ನೀವು ಬೆಲ್ಟ್ ಪಟ್ಟಿ ಸಮೇತ ಇಲ್ಲಿಂದಾನೇ ಹೀಗೆ ಕಟ್ ಮಾಡ್ಕೊಬಿಡ್ಬೋದು. ಈಗ ನೀವು ಎಕ್ಸ್ಟ್ರಾ ಏನು ಬೆಲ್ಟ್ ಪಟ್ಟಿಗೆ ಬಟ್ಟೆ, ಇದೇ ಬೆಲ್ಟ್ ಪಟ್ಟಿಗೆ ಇನ್ನೂ 2 ಬಟ್ಟೆನ ಸೇರಿಸ್ಕೊಂಡು ನೀವು ಆರಾಮಾಗಿ ಕೊಡ್ಬೋದು. ನೋಡಿ ಈಗ ಇದು ಎಕ್ಸ್ಟ್ರಾ, ಇದನ್ನ ಕಟ್ ಮಾಡ್ಕೊಳ್ಳೋಣ. 10.5 ಬಂದಿತ್ತು ಪ್ಲಸ್ 2 ಇಂಚು, ಅಲ್ಲಿಗೆ 12.5 ಆಯ್ತು. ನೋಡಿ ಈ ರೀತಿ 4 ಫಸ್ಟಿನ ಭಾಗದಲ್ಲಿ 4 ಕಟ್ ಮಾಡ್ಕೊಳ್ಳಿ, ಆಯ್ತಾ. ಈಗ ಫ್ರಂಟ್ ಪಾರ್ಟ್ ಅಷ್ಟೇ ತಕ್ಕೊಂಡು ಫ್ರಂಟ್ ಪಾರ್ಟ್ ಅನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಯಾವುದೇ ಅಳತೆ ಕಟ್ ಮಾಡಿ, ಆದ್ರೆ ಈ ಟಿಪ್ಸ್ ನೆಲ್ಲ ಫಾಲೋ ಮಾಡಿ. ತುಂಬಾ ಜನ ಬ್ಯಾಕ್ ಬೋಟ್ ನೆಕ್ ಹೊಲಿಯುವಾಗ ಕುತ್ತಿಗೆ ಅಗಲನ ಕಡಿಮೆ ಮಾಡ್ತಾರೆ, ಮತ್ತೆ ಹಾರ್ಮೋಲು ಉದ್ದನ ಕಡಿಮೆ ಮಾಡ್ತಾರೆ, ಆಗ ತಪ್ಪುಗಳಾಗತ್ತೆ. ಆದ್ರಿಂದ ನೀವು ಏನೂ ಟೆನ್ಷನ್ ಮಾಡ್ಕೋಬೇಡಿ. ಕುತ್ತಿಗೆ ಅಗಲ ಮತ್ತೆ ಭುಜದಲ್ಲಿ ಎಷ್ಟು ಬಂದಿರುತ್ತೋ ನೋಡಿ. ನೀವೇನ್ ಮಾಡ್ಕೊಳ್ಳಿ ಅಂತಂದ್ರೆ ಒಳ್ಳೆ ಟಿಪ್ಸು. ಇದಕ್ಕೆ ಎಷ್ಟಿರುತ್ತೆ ನೋಡ್ಕೊಂಡು ನೋಡಿ. 6 ಮುಕ್ಕಾಲ್ ಇದೆ, ಅದಕ್ಕೆ ನಾನು 7 ಇಂಚ್ ಇಟ್ಟಿದ್ದೀನಿ. ಅರ್ಧ ಇಂಚ್ ಆರ್ಡರ್ ಮಾಡ್ಬೋದು, ಇಲ್ಲ 1/4 ಇಂಚ್ ಆದ್ರೂ ಆಡ್ ಮಾಡ್ಬೋದು. ಮತ್ತೆ ಇಲ್ಲಿ ಈ ರೀತಿ 1/4 ಇಂಚ್ ತೆಗೆಯೋದು. ಈ ರೀತಿ ತೆಗಿಲಿಲ್ಲ ಅಂದ್ರೆ ಕರೆಕ್ಟಾಗಿ ಕೂರೋದಿಲ್ಲ. ಇದು ನಾರ್ಮಲ್ ಆಗಿ 4 ಟೆಕ್ಸ್ ಇಟ್ಟು ಬೋಟ್ ನೆಕ್ ಹೊಲಿಯೋದು. ನೋಡಿ ಎದೆ ಸುತ್ತಳ ಇಲ್ಲಿ ನೀವು ನೆನಪಿಂದ ಇಲ್ಲಿ ಒಂದು 1/4 ಇಂಚು ಉಕ್ಸ್ ಪಟ್ಟಿಗೆ ರಿಂಗ್ ಪಟ್ಟಿಗೆ ಅಂತ ಹೇಳಿ ಬಿಟ್ಕೊಳ್ಳಿ. ಮತ್ತೆ ಇಲ್ಲಿಂದನೇ ಅಳತೆ ಮಾಡಿ. ನೋಡಿ ಇಲ್ಲಿಂದನೇ ಅಳತೆ ಮಾಡಿದ್ರೆ 10.5 ಬರುತ್ತೆ. ಈ ಬ್ಲೌಸಿನ ಹಾರ್ಮೋಲ್ ರೌಂಡಿಂಗ್ ಬಂದ್ಬಿಟ್ಟು ಎಷ್ಟು ಬಂದಿದೆ ಅಂತ ನೋಡೋಣ. ಈ ಬ್ಲೌಸಿನ ಹಾರ್ಮೋಲ್ ರೌಂಡಿಂಗ್ 9 ಇಂಚ್ ಇದೆ. ನಾವಿಲ್ಲಿ ಚೆಕ್ ಮಾಡೋಣ. ನೋಡಿ ಕರೆಕ್ಟ್ ಆಗಿ ಹಾರ್ಮೋಲ್ ರೌಂಡಿಂಗಿಗೂ ಮತ್ತೆ ಇಲ್ಲಿ ನೀವು ಚೆಕ್ ಮಾಡುವಾಗ ಇಲ್ಲಿ ಒಂದು 1/4 ಇಂಚ್ ಬಿಡ್ಬೇಕು. ಇಲ್ಲಿ ಬಿಟ್ಬಿಟ್ಟು ಟೇಪನ್ನ ಈ ರೀತಿ ಇಟ್ಕೊಂಡು ಹಾರ್ಮೋಲ್ ರೌಂಡಿಂಗಿಗೂ ಅದಕ್ಕೂ ಚೆಕ್ ಮಾಡಿ ಕರೆಕ್ಟ್ ಆಗಿ ನೋಡ್ಬೇಕು. ಕರೆಕ್ಟ್ ಆಗಿ 9 ಇಂಚಿಗೆ ಬಂದಿದೆ. ಆಮೇಲೆ ಎದೆ ಸುತ್ತಳತೆನು 10.5 ಕರೆಕ್ಟ್ ಆಗಿ ಇಲ್ಲಿಗೆ ಬಂದಿದೆ. ಹಾಗಾಗಿ ಇದು ಕರೆಕ್ಟ್ ಆಗಿ ಆಗತ್ತೆ. ಆಮೇಲೆ ಈಗ ಬ್ಯಾಕ್ ಬೋಟ್ ನೆಕ್ ನೋಡಿ, ನೀವು ಕುತ್ತಿಗೆ ಅಗ್ಲನ ಮತ್ತೆ ಶೋಲ್ಡರ್ ಭುಜನ ಸೇರಿಸ್ಬಿಟ್ಟು ಹಾರ್ಮೋಲ್ ಅನ್ನ ಆರಾಮಾಗಿ ಇಟ್ಕೊಂಡ್ರೆ ಹಾರ್ಮೋನ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಈ ಫಿಟ್ಟಿಂಗ್ ಹಿಡಿಯುವಾಗ ಕರೆಕ್ಟ್ ಆಗಿ ಫಿಟ್ಟಿಂಗ್ ಲೈನ್ ಅನ್ನೋದು ಬರುತ್ತೆ. ಇಷ್ಟು ಫ್ರಂಟ್ ಪಾರ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಬೆಲ್ಟ್ ಪಟ್ಟಿನೂ ಸಹಿತ ರೆಡಿ ಆಗಿರುತ್ತೆ. ಈಗ ಬ್ಯಾಕು ನೀವು ತಗೊಳ್ಳುವಾಗ ಏನ್ ಮಾಡ್ಬೇಕು ನೋಡಿ, ಫ್ರಂಟ್ ಅಲ್ಲಿ ತಗೊಂಡ್ರಲ್ವಾ ಅದೇ ರೀತಿನೇ ಈ ತರ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಅಲ್ಲಿ ಯಾವ ರೀತಿ ಎಷ್ಟು ಬಂದಿರುತ್ತೋ ಶೋಲ್ಡರು ಅಷ್ಟಕ್ಕೇನೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಬೋಟ್ ನೆಕ್ ಆದ್ರಿಂದ 3 ಇಂಚು ತಗೊಳ್ಳಿ. ಈ ರೀತಿ 3 ಇಂಚು ತಗೊಂಡು 3.5 ಇಂಚು ಅಗ್ಲ 3.5 ಇಂಚು ಅಗ್ಲನ ತಗೊಂಡು ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ. ಈ ರೀತಿ ಒಂದು ಬಾಕ್ಸ್ ಹಾಕ್ಬಿಟ್ಟು ಫಸ್ಟು
ನೀವು ಇದಕ್ಕೆ ಕಟ್ಟೋದು ಇಡ್ತೀರಾ ಅಥವಾ ಗುಂಡಿ ಇಡ್ತೀರಾ ಅದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಗುಂಡಿ ಇಡೋದಾದ್ರೆ 1.5 ಇಂಚು ಬಿಟ್ಕೊಳ್ಳಿ, ಅಥವಾ ನೀವು ಕಟ್ಟೋದು ಇಡ್ತೀನಿ ಅಂತಂದ್ರೆ 1 ಇಂಚು ಸಾಕು. ಇದಕ್ಕೆ ನಾನು ಗುಂಡಿ ಇಡ್ತೀನಿ ಆದ್ರಿಂದನೇ 3.5 ಇಂಚು ತಗೊಂಡಿದ್ದೀನಿ. ನೀವೇನಾದ್ರೂ ಕಟ್ಟೋದು ಇಡ್ತೀನಿ ಅಂತಂದ್ರೆ ಆ ಕುತ್ತಿಗೆ ಆಗ್ಲನ್ನ ನೀವು 3.25 ಇಂಚು ತಗೋಬಹುದು, 3 ಇಂಚು ತಗೋಬಹುದು. ಕಟ್ಟೋದಾದ್ರೆ ಸ್ವಲ್ಪ ಗ್ಯಾಪ್ ಉಳಿಯುತ್ತೆ. ಗುಂಡಿನೇ ಹಾಕ್ತೀರಾ ನೀವು, ಶೋ ಬಟನ್ ಹಾಕ್ತೀರಾ ಅಂತಂದ್ರೆ 3.5 ಇಂಚೇ ತಗೊಳ್ಳಿ. ಯಾಕಂದ್ರೆ ಗುಂಡಿ ಹಾಕುವಾಗ ಟೈಟ್, ತುಂಬಾ ದಪ್ಪ ಇರೋರಿಗೆ ಕುತ್ತಿಗೆ ಬಿಗ್ದಂಗ್ ಆಗುತ್ತೆ, ಅವ್ರು ಟೈಟ್ ಟೈಟ್ ಅಂತ ಅನ್ಕೊಡ್ತಾರೆ. ಮತ್ತೆ ಇದು ಕರೆಕ್ಟ್ ಆಗಿ ಸ್ಲೀವ್ ಕೂರೋದಿಲ್ಲ, ಅಂದ್ರೆ ಸ್ಲೀವ್ ಇಂದ ಮೇಲೆ ಶೋಲ್ಡರಿಗೆ ಸ್ಲೀವ್ ಒಳಗಡೆ ಬರುತ್ತೆ. ಅಂದ್ರೆ ನಿಮಗೆ ಅರ್ಥ ಆಗ್ತಿರ್ಬೋದು, ಇದು ಇದೆಯಲ್ವಾ, ಈ ಕರೆಕ್ಟ್ ಆಗಿ ಶೋಲ್ಡರಿಗೆ ಕರೆಕ್ಟ್ ಆಗಿ ಈ ತರ ಒಳಗಡೆ ಎಳ್ಕೊಂಡಂಗ ಆಗುತ್ತೆ. ಅದಕ್ಕೆ ನೀವು 3.5 ಇಂಚು ಕುತ್ತಿಗೆ ಆಗ್ಲನ್ನ ಇಡಿ. ನೋಡಿ ಇಲ್ಲಿ ಕಟ್ಟೋದು ಇಡಲ್ಲ, ನಾನು ಗುಂಡಿ ಇಡ್ತೀನಿ ಅದಕ್ಕೋಸ್ಕರ 1.5 ಇಂಚು ಇಲ್ಲಿ ಗ್ಯಾಪ್ ಬಿಟ್ಟೆ. ಇದಿಷ್ಟು ಗ್ಯಾಪು ಇಲ್ಲಿ ಗ್ಯಾಪ್ ಬಿಟ್ಟೆ. ನೆಕ್ಸ್ಟ್ ಇಲ್ಲಿಂದ ಅಳತೆ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಕುತ್ತಿಗೆ ತುದಿ ಇಲ್ಲಿಂದ 10.5 ಇತ್ತಲ್ವಾ, 11 ಇಂಚು ಉದ್ದ ಇತ್ತು. ಹಾಗಾಗಿ ಈಗ ನಾವು ಇಲ್ಲೂ ಸಹಿತ 3.5ನೇ ತಗೋಬೇಕು. ಇಲ್ಲೂ ಸಹಿತ 3.5ನೇ ತಗೋಬೇಕು. ಇಲ್ಲಿ ಇಷ್ಟು ಬಿಟ್ಟಿದೀವಲ್ಲ, ಇದಿಷ್ಟು ಬಿಟ್ಬಿಡಿ, ಇಲ್ಲಿ ಮಾತ್ರ ತಗೊಳ್ಳಿ. ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ. ಇಲ್ಲಿ ಒಂದು ಬಾಕ್ಸು ಮತ್ತೆ ಇಲ್ಲಿ ಒಂದು ಬಾಕ್ಸ್, ಈ ರೀತಿ ಒಂದು ಬಾಕ್ಸ್ ಹಾಕೊಂಡು ಈಗ ನೀವು ಯಾವ ಶೇಪ್ ಆದ್ರೂ ಬೋಟ್ ನೆಕ್ ಶೇಪ್ನ ಕೊಡ್ಬೋದು. ನೀವು ಈ ರೀತಿ ಶೇಪ್ ಆದ್ರೂ ಕೊಡ್ಬೋದು. ಇಲ್ಲ ನಾನು ಗುಂಡಿ ಇಡ್ತೀನಿ ಅಂದ್ರೆ ಬೇರೆ ತರ ಶೇಪ್ ಆದ್ರೂ ಕೊಡ್ಬೋದು, ಅಥವಾ ನಾನು ಕಟ್ಟೋದು ಇಡ್ತೀನಿ ಅಂತಂದ್ರೆ ಇಲ್ಲಿಂದ ಹೀಗ್ ಬೇಕಾದ್ರೂ ಕೊಡ್ಬೋದು. ನೋಡಿ ಈ ರೀತಿ ಬೇಕಾದ್ರೂ ಕೊಡ್ಬೋದು. ಮತ್ತೆ ಇಲ್ಲಿಂದ ರೌಂಡ್ ಕೊಡ್ಬೋದು. ನೀವು ಕಟ್ಟೋದು ಇಡ್ತೀನಿ ಅಂದ್ರೆ 1 ಇಂಚ್ ಗ್ಯಾಪ್ ಕೊಟ್ಕೊಳ್ಳಿ, ಕಟ್ಟೋದು ಇಡಲ್ಲ ಅಂತಂದ್ರೆ 1.5 ಇಂಚ್ ಗ್ಯಾಪ್ ಕೊಟ್ಕೊಳ್ಳಿ. ಅಕಸ್ಮಾತ್ ನೀವು ಇಷ್ಟಕ್ಕೂ ಸಹಿತನೂ ಕೊಟ್ಕೋಬಹುದು. ಅಂದ್ರೆ ನಿಮಗೆ ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಗ್ಯಾಪ್ ತುಂಬಾ ಬೇಕು ಅಂದ್ರೆ ಗ್ಯಾಪ್ ತುಂಬಾ ಕೊಡ್ಬೋದು. ನಮಗೆ ಇದೇನು ಗ್ಯಾಪ್ ಬೇಡ, ಹಾಗಾಗಿ ನಾನು ಇಲ್ಲಿಂದಾನೇ ಸೇರಿಸಿದ್ದೀನಿ. ಈಗ ಕಟ್ ಮಾಡಿ ತೋರಿಸ್ತೀನಿ. ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ನಾರ್ಮಲ್ ನೆಕ್ಕಿಗಂತೂ ತುಂಬಾ ಡಿಸೈನ್ಗಳು ಸಿಗುತ್ತೆ. ಅದು ಎಷ್ಟು ಡಿಸೈನ್ ಸಿಗತ್ತೆ ಅಂತ ಈ ಬೇಕಿದ್ರೆ ನಿಮ್ಗೆ ಗ್ಯಾಪ್ ಬೇಕು ಅಂದ್ರೆ ಇಲ್ಲಿಗೆನೆ ಎಂಡ್ ಮಾಡ್ಕೋಬಹುದು. ನೋಡಿ ಇಲ್ಲಿಗೆ ಎಂಡ್ ಮಾಡ್ಕೊಂಡು ಇಲ್ಲಿ ಕುತ್ತಿಗೆ ಆಗ್ಲಕ್ಕೆ ತೆಗಿಬೋದು. ಬ್ಯಾಕ್ ಬೋಟ್ ನೆಕ್ ಅಲ್ಲಂತೂ ತುಂಬಾ ಡಿಸೈನ್ಗಳು ಸಿಗ್ತಾ ಹೋಗ್ತವೆ. ನೋಡಿ ಈ ರೀತಿ ಡಿಸೈನ್ ಅನ್ನೋದು ಬಂತು, ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂತೂ. ಇಲ್ಲಿ ನೀವು ಎಷ್ಟು ಬೇಕಾದ್ರೂ ಬ್ರಾಡ್ ಅನ್ನ ತಗೋಬಹುದು. ನಾನೀಗ ಇದಕ್ಕೂ ಸಹಿತ ಗುಂಡಿ ಇಡ್ಬೋದು. ಗುಂಡಿ ಇಡೋದಾದ್ರೆ ನೀವು ಕುತ್ತಿಗೆ ಆಗ್ಲನ್ನ ಕಮ್ಮಿ ಮಾತ್ರ ಮಾಡಕ್ ಹೋಗ್ಬಿಡಿ, ಜಾಸ್ತಿ ತಗೊಳ್ಳಿ. ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ಬೇಕು ಅಂದ್ರೆ ನೀವು ಈ ಟಿಪ್ಸ್ಗಳು, ನಾನು ಇವತ್ತು ಹೇಳಿರೋ ಟಿಪ್ಸ್ ಅನ್ನೆಲ್ಲ ಫಾಲೋ ಮಾಡ್ಬೇಕು. ಕುತ್ತಿಗೆ ಆಗ್ಲನ್ನ 3ಗಿಂತ ಜಾಸ್ತಿ ತಗೊಳ್ಳಿ. ಶೋಲ್ಡರ್ನ ಅವ್ರದ್ದು ಎಷ್ಟು ಅಳತೆ ಇರುತ್ತೋ ಅಷ್ಟೇ ತಗೊಂಡು 3/4 ಇಂಚ್ ಜಾಸ್ತಿ ಮಾಡಿ. ಮತ್ತೆ ಇನ್ನೂ ಒಂದು ಅಂತಂದ್ರೆ ನಿಮ್ಗೆ ಎದೆ ಸುತ್ತಳತೆ ರೆಡಿ ಏನ್ ಬಂದಿರುತ್ತೋ ಅದ್ರಗಿಂತನೂ 2 ಅಥವಾ 2.5 ಇಂಚು ತಗೋಬಹುದು ನೀವು. ಮತ್ತೆ ಇನ್ನೊಬ್ರು ನನ್ ವ್ಯೂವರ್ಸ್ ಕೇಳಿದ್ರು ಸ್ಲೀವ್ ಕಟಿಂಗ್ ನ ನಮ್ಗೆ ಕ್ಲಿಯರ್ ಆಗಿ. ಸ್ಲೀವ್ ಕಟಿಂಗ್ ನಾನು ತುಂಬಾ ವಿಡಿಯೋಸ್ ಹಾಕಿದ್ದೀನಿ, ಅದರಲ್ಲೂ ಸ್ಲೀವ್ ಕಟಿಂಗ್ ಅನ್ನ ನೀವು ನಾನು ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಮಾಡ್ತೀನಿ. ಆದ್ರೂ ಸಹಿತ ಇದಕ್ಕೆ ನಾನೊಂದು ಸ್ಲೀವ್ ಕಟಿಂಗು ಹೇಳ್ತೀನಿ. ನೋಡಿ ಸ್ಲೀವ್ ಇಲ್ಲಿ ಉದ್ದ ಸ್ಲೀವ್ ತೋರಿಸೋದಕ್ಕೆ ಡ್ರಾಯಿಂಗ್ ಶೀಟ್ ಖಾಲಿ ಆಯ್ತು. ಈಗ ನಾರ್ಮಲ್ ಆಗಿ 7 ಇಂಚು ಉದ್ದ ಸ್ಲೀವ್ ಅಂತ ಅನ್ಕೊಳ್ಳಿ. 7 ಇಂಚು ಉದ್ದ ಸ್ಲೀವ್. ಬ್ಲೌಸು ಬಂದ್ಬಿಟ್ಟು ಇವರು 7 ಇಂಚು ಉದ್ದ ಸ್ಲೀವ್ನೇ ಹೊಲ್ದಿರೋದು, ಉದ್ದ ಸ್ಲೀವ್ ಕೊಟ್ಟಿದ್ರಷ್ಟೇ. ನೋಡಿ 7 ಇಂಚು ಉದ್ದ ಸ್ಲೀವ್, 7 ಇಂಚು ಇಲ್ಲಿದೆ. ಆಮೇಲೆ ಇದರಲ್ಲಿ ನಾವು ಕಂಕ್ಳು ಈ ರೀತಿ ನೋಡ್ಕೋಬೇಕು. ಅಳತೆ ಬ್ಲೌಸ್ ಹೇಗಿರುತ್ತೋ ಈ ಕಟ್ಟಿಲ್ದಿದ್ದ ಭಾಗ ನಮ್ಮ ಕಡೆ ಇಟ್ಕೋಬೇಕು. ನೋಡಿ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಅಳತೆ ಬ್ಲೌಸ್ ಉಲ್ಟಾ ಮಾಡಿ ಫುಲ್ಲು ಅಳತೆ ಬ್ಲೌಸ್ನ ಈ ರೀತಿ. ಅಂದ್ರೆ ಇವರು 7 ಇಂಚ್ ಉದ್ದ ಅಷ್ಟೇ ಇಡ್ರಿ, ಉದ್ದ ಸ್ಲೀವ್ ಬೇಡ ಅಂದ್ರೆ, ಯಾಕಂದ್ರೆ ಬ್ಲೌಸ್ ಬಟ್ಟೆ ತುಂಬಾನೇ ಕಡಿಮೆ ಇತ್ತು. ಬ್ಲೌಸು ಈ ರೀತಿ ಇಟ್ಕೊಂಡು ಒಂದು ಪಾಯಿಂಟ್ ಹಾಕಿ, ಮತ್ತೆ ಇಲ್ಲೊಂದು ಪಾಯಿಂಟ್ ಹಾಕಿ. ಕಂಕ್ಳು ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 10.5 ಇಂಚ್ ಇದೆ. ಈಗ 10.5 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿ. ಇದು ತುಂಬಾ ಉದ್ದ ಪೇಪರ್ ಆಗಿರೋದ್ರಿಂದ ಈ ತರ ಮಾಡ್ಕೊಳ್ಳಿ. ನಮ್ಗೆ ಸ್ಲೀವ್ ನಾರ್ಮಲ್ ಆಗಿ ಇಷ್ಟು ಬೇಕಲ್ವಾ. ಈಗ ನಾವು ಇದು 4 ಇಂಚ್ ತೋರಿಸ್ತಾ ಇದೆ, 3 ಇಂಚು ಸಾಕು ನಮ್ಗೆ. 3 ಇಂಚು ಕಂಕ್ಳು ಡೌನಿಂಗ್ ಸಾಕು. ಮತ್ತೆ ಅಂದ್ರೆ ನಾನು ಈ ಪಾಯಿಂಟ್ ಹಾಕಿರೋದು ಇದ್ರದ್ದು ಇದಿಷ್ಟು ಭಾಗದ್ದು ನಾನು ಇಲ್ಲಿ ಹಾಕಿರೋದು, ಇಷ್ಟನ್ನ ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ 2.5 ಇಂಚು ಅಂದ್ರೆ ಈ ಭಾಗ ಎಲ್ಲಿ ಬರುತ್ತೆ, ಈ ಭಾಗ ಬಂದ್ಬಿಟ್ಟು ಸ್ಲೀವಿನ ಇಲ್ಲಿ ಬರುತ್ತೆ. ಇದನ್ನ ನಾನು ಇಲ್ಲಿ ಹಾಕಿದ್ದೀನಿ. ಈ ಇಲ್ಲಿವರೆಗೂ ಏನು ವ್ಯತ್ಯಾಸ ಇಲ್ಲ, ಹಾಗಾಗಿ 2.5 ಇಂಚ್ ತಗೊಂಡಿದ್ದೀನಿ. ಮತ್ತೆ ಇಲ್ಲಿದ ಮಧ್ಯಕ್ಕೋಸ್ಕರ ನೋಡಿ ಈ ರೀತಿ ಶೇಪ್ ಕೊಡಿ. ಈಗೆಲ್ಲ ಸ್ಲೀವ್ ಶೇಪ್ ಹಾಕೋದಕ್ಕೆ ಒಳ್ಳೆ ಸ್ಕೇಲ್ಗಳು ಬಂದಿದ್ದಾವೆ, ತಗೋಬಹುದು. ನಂತರ
ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಗ್ಯಾಪ್ ಕೊಟ್ಕೊಂಡು ಫ್ರಂಟ್ ಪಾರ್ಟಿಗೆ ನೀವು ಇಲ್ಲಿ ಈ ಪಾಯಿಂಟ್ 2 ತಗೊಂಡಲ್ಲ, ಇಲ್ಲಿಂದನೇ ಶೇಪ್ ಕೊಟ್ಕೊಂಡು ಇಲ್ಲಿಗೆ ಎಂಡ್ ಮಾಡಬೇಕು. ನೀವು ಈ ಶೇಪ್ ಕೊಟ್ಕೊಂಡು ಹಿಂಗ್ ತಂದ್ರೆ ತಪ್ಪಾಗತ್ತೆ, ಇಲ್ಲಿಗೆ ಎಂಡ್ ಮಾಡಬೇಕು. ತುಂಬಾ ಜನ ಈ ಶೇಪ್ ಹೀಗೆ ತೆಗಿಯೋದನ್ನ ಇಲ್ಲಿ ಮೇಲ್ ತೆಗೆದ್ರು ಸಹಿತ ಕುಪ್ಪೆ ಕುಪ್ಪೆ ಬರುತ್ತೆ, ಹಾಗಾಗಿ ಈ ತರ ಬರುತ್ತೆ. ಇಲ್ಲಿ ಮಾರ್ಜಿನ್ 1 ಇಂಚಿಗೆಲ್ಲ ನೀವು ಗೆರೆ ಹಾಕೊಳ್ಳಿ. 1 ಇಂಚು ಮಾರ್ಜಿನ್ಗೆ ನೋಡ್ಕೊಂಡು ಬಿಟ್ಕೊಳ್ಳಿ. ಈಗ ಸ್ಲೀವ್ ಇದೆ, ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಪಾಪ ಒಬ್ರು ನನ್ನ ವ್ಯೂವರ್ಸ್ ತುಂಬಾ ಕೇಳಿದ್ರು ಸ್ಲೀವು, ಬಫ್ ಸ್ಲೀವು ಮತ್ತೆ ನಾರ್ಮಲ್ ಸ್ಲೀವ್ ಅಂತ ಹೇಳಿ ಇನ್ನೊಂದು ಸ್ಲೀವ್ ಇಂದ ನಾನು ಮಾಡ್ತೀನಿ. ನೋಡಿ ಕಟ್ಸ್ ಹಾಕೊಳ್ಳಿ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ಈ ರೀತಿ ತಕ್ಕೊಂಡು ಈ ರೀತಿ ಕೊಡ್ಕೋಬೇಕು. ನೋಡಿ ಫ್ರಂಟು ಇದು ಸ್ಲೀವು ಮತ್ತೆ ಫ್ರಂಟು ಬ್ಯಾಕು ಈ ರೀತಿ ಕಟ್ ಮಾಡಿದೆ. ನೀವೇನು ಇಲ್ಲ, ಬ್ಯಾಕ್ ಬೋಟ್ ನೆಕ್ ಹೋಗಿ ಇಷ್ಟು ಟಿಪ್ಸ್ ಫಾಲೋ ಮಾಡಿ, ಕರೆಕ್ಟಾಗಿ ಬರುತ್ತೆ. ಕುತ್ತಿಗೆ ಅಗಲ ಮತ್ತೆ ಹಾರ್ಮೋಲು, ಬ್ಯಾಕ್ ಡೀಪು ಮತ್ತೆ ಈ ರೀತಿ ಫ್ರಂಟಲ್ಲಿ. ನನಗೆ ತುಂಬ ಜನ ಕೇಳಿದ್ರು ನೀವು ಅಷ್ಟೊಂದು ಕುತ್ತಿಗೆ ಅಗಲ ತಗೊಂಡ್ರಿ, ಶೋಲ್ಡರ್ ಡ್ರಾಪ್ ಆಗೋದು ಏನೂ ಇಲ್ಲ, ಅದು ಎಷ್ಟು ಚೆನ್ನಾಗಿ ಕೂರುತ್ತೆ ಅಂದರೆ ಈ ಬ್ಲೌಸು ನೀವು ನೋಡ್ಬೋದು. ಈ ಬ್ಲೌಸು ಇದೇ ಅಳತೆಗೆ ನಾನೊಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಅಂದರೆ ಅಳತೆನ ಬೇರೆ ಸೇಮ್ ಹೀಗೆ ಮೆಜರ್ಮೆಂಟಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕೂತಿದೆ ಬ್ಲೌಸು ಅಂದರೆ ತುಂಬ ಚೆನ್ನಾಗಿ ಕೂರುತ್ತೆ. ಎಲ್ಲೂ ಸಹಿತ ಎಳೆದು ಇಟ್ಕೊಳ್ಳೋ ಥರ ಫೀಲಿಂಗ್ ಎಲ್ಲ ಆಗಲ್ಲ. ಬೋಟ್ ನೆಕ್ ಬ್ಲೌಸ್ ಹೊಡೆದವರಿಗೆ ಅದೇ ಸಮಸ್ಯೆ ಆಗ್ತಾ ಇರುತ್ತೆ. ಎಳೆದು ಇಟ್ಕೊಂಡು ಕಂಕ್ಳ ಹತ್ರ ಟೈಟ್ ಬರೋದು ಈ ರೀತಿ ಆಗ್ತಾನೆ ಇರುತ್ತೆ. ಇವತ್ತು ನಾನು ಈ ಹೇಳಿರೋಂಥ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ ನೀವು ಬೋಟ್ ನೆಕ್ ಬ್ಲೌಸ್ ಅನ್ನೋದು ತುಂಬಾ ಸೂಪರ್ ಆಗಿ ಎಲ್ಲರಿಗಿಂತ ಹೊಲಿಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಪ್ರಿನ್ಸ್ ಕಟ್ ಹೇಳ್ಕೊಡ್ತೀನಿ. ವಿಡಿಯೋನ ನೋಡಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾನು ಯಾವಾಗಲೂ ಬ್ಲೌಸ್ ಪೀಸ್ ಅಲ್ಲೇ ಹೇಳ್ಕೊಡ್ತಾ ಇದ್ದೆ. ಇವತ್ತು ನಿಮಗೋಸ್ಕರ ಡ್ರಾಯಿಂಗ್ ಶೀಟ್ ತರಿಸ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಯಾವುದೇ ತರ ₹1 ಖರ್ಚು ಮಾಡಿದೆ, ನೀವು ಮನೇಲೇ ಕುತ್ಕೊಂಡು ಆರಾಮಾಗಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಈ ರೀತಿ ಕಟಿಂಗ್ಸ್ ಎಲ್ಲ ಸ್ಟಿಚಿಂಗ್ ಅನ್ನ ಕಲಿಬಹುದು. ಆದ್ರಿಂದ ನಿಮ್ಗೆಗೋಸ್ಕರ ಇಷ್ಟೆಲ್ಲ ನಾವು ವಿಡಿಯೋ ಮಾಡ್ತೀವಿ ಅಂದ್ಮೇಲೆ ನೀವು ನಮಗೋಸ್ಕರ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಪ್ಲೀಸ್ ಲೈಕ್ ಕೊಡಿ, ಹಾಗೆ ಹೊಸಬ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.